ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ವರ್ಲ್ಡ್. ಕೆಲವು ದಿನಗಳ ಹಿಂದೆ ನಾನು ಬಳಿಯುವ ಅಕ್ಕಿ ರೊಟ್ಟಿ ಅಂತ ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದಕ್ಕೆ ತುಂಬ ಜನ ಲೈಕ್ಸ್ ಮಾಡಿದರು. ಹಾಗೆ ಕೆಲವು ಸಬ್ಸ್ಕ್ರೈಬರ್ಸು ತುಂಬ ಚೆನ್ನಾಗಿದೆ ರೆಸಿಪಿ, ನಮಗೆ ಪೂರ್ತಿ ವಿಡಿಯೋ ಹಾಕಿ ಅಂತ ಹೇಳಿದರು. ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಮತ್ತೊಮ್ಮೆ ಬಳಿಯುವ ಅಕ್ಕಿ ರೊಟ್ಟಿ ರೆಸಿಪಿನ ತೊಗೊಬಂದಿದ್ದೀನಿ. ಇದರಲ್ಲಿ ನಾನು ಅಕ್ಕಿ ರೊಟ್ಟಿ ಹೇಗೆ ಬಳಿಯೋದು, ಹಾಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮೊದಲಿಗೆ 2 ಮೆಥಡಲ್ಲಿ ಮಾಡ್ತೀನಿ. ಅಕ್ಕಿ ಹಿಟ್ಟನ್ನ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಿಲ್ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿರ್ತೀನಿ. 2ನೇ ಮೆಥಡಲ್ಲಿ ಹಾಗೆ ಇನ್ಸ್ಟೆಂಟಾಗಿ ಕಲಿಸ್ಕೊಳ್ಳೋದು. ಮೊದಲನೇ ಮೆಥಡಲ್ಲಿ ನಾನು ಯೂಸ್ ಮಾಡೋದು 1 kg ಗೋಧಿ ತೊಗೊಂಡ್ರೆ 1 kg ಅಕ್ಕಿ ತೊಗೊಳ್ತೀನಿ, 1/4 kg ಉದ್ದಿನಬೇಳೆ, 1 ಹಿಡಿ ಮೆಂತ್ಯ, ಹಾಗೆ ಒಣಗಿಸಿರೋ ಕರಿಬೇವಿನ ಸೊಪ್ಪು. ಇಷ್ಟನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಿಲ್ ಮಾಡಿಸಿ ಇಟ್ಕೊಂಡಿರ್ತೀನಿ. ಹಾಗೆ 2ನೇ ಮೆಥಡಲ್ಲಿ ಹೇಗೆ ಮಾಡ್ತೀನಿ ಅಂದರೆ ಅದು ಇನ್ಸ್ಟೆಂಟು. ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎರಡನ್ನೂ ಈಕ್ವಲ್ಲಾಗಿ ತೊಗೊಂಡು ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಕಲಿಸ್ಕೊಳ್ಳೋದು. ಇಷ್ಟು 2 ಮೆಥಡಲ್ಲಿ ನಾನು ಮಾಡ್ತೀನಿ. ಈಗ ಅಕ್ಕಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಮಿಲ್ ಮಾಡಿಸ್ಕೊಂಡು ಬಂದಿರೋ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಲ್ ಮಾಡಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರೋದಿಲ್ಲ. ಈಗ ಅದನ್ನು ಎಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೋಬೇಕು. ಸ್ವಲ್ಪನೂ ಗಂಟಿಲ್ದಾಗೆ ಕಲಸಿ ಇಟ್ಕೊಂಡ್ರೆ ನಮಗೆ ಅಕ್ಕಿ ಹಿಟ್ಟು ಬಳಿಯೋದಕ್ಕೆ ರೆಡಿಯಾಗುತ್ತೆ. ಸ್ವಲ್ಪನೂ ಗಂಟಿಲ್ದಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟನ್ನು ನಾವು ಬರೀ ರೊಟ್ಟಿ ಬಳಿಯೋದಕ್ಕೆ ಮಾತ್ರ ಯೂಸ್ ಮಾಡ್ತೇನೆ. ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿರೋ ದೋಸೆನೂ ಬರುತ್ತೆ. ಹಾಗೆಯೇ ಆ ಹಿಟ್ಟಲ್ಲಿ ನಾವು ಮುದ್ದೆ ಸಹ ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿರೋ ರೆಡಿ ಮಿಕ್ಸ್ ಇರುತ್ತೆ ಇದು. ನೋಡಿ, ನಾನು ಈಗ ರೊಟ್ಟಿಗೆ ಅಂತ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ತುಂಬ ತೆಳು ಆಗಿಬಿಟ್ರೆ ದೋಸೆ ಥರ ಆಗಿಬಿಡುತ್ತೆ, ಆವಾಗ ಬಳಿಯೋದಕ್ಕಾಗೋದಿಲ್ಲ. ನಾನು ಈಗ ತವಾನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಹಿಟ್ಟನ್ನು ಹಾಕಿ ನೀಟಾಗಿ ಕೈಯಲ್ಲೇ ಬಳ್ಕೊಳ್ತಾ ಇದ್ದೀನಿ. ಹೀಗೆ ಕೈಯಲ್ಲಿ ಬಳ್ಕೋಬೇಕಾದ್ರೆ ಬಿಸಿ ತಾಗುತ್ತೆ ಅಂತ ಇಲ್ಲ, ಅದು ನಾವು ಮಾಡ್ತಾ ರೂಢಿ ಆಗುತ್ತೆ. ಹಾಗಾಗಿ ಬಿಸಿ ಏನು ತಾಗೋದಿಲ್ಲ. ಬಿಸಿ ಆಗುತ್ತೆ ಅಂದರೆ ನೀವು ಸ್ವಲ್ಪ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡು ನೀರಲ್ಲಿ ಕೈ ಹಚ್ಕೊಂಡು ಬಳಿಬೋದು. ಹಾಗೆ ಇದನ್ನು ಮುಚ್ಚಿಬಿಟ್ಟು ನಾನು 2 ಕಡೆಯೂ ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ. ಈಗ ನಮ್ಮ ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿಗೆ ನಾವು ಬೇಕು ಅಂತಂದರೆ ಮೇಲೆ ತುಪ್ಪ ಸವರ್ಬಿಟ್ಟು ಚಟ್ನಿ, ಸಾಂಬಾರು ಅಥವಾ ಹಾಗೆ ಚಟ್ನಿ ಪುಡಿ ಆ ರೀತಿ ಏನು ಬೇಕಾದರೂ ಹಾಕ್ಕೊಂಡು ಇನ್ಸ್ಟೆಂಟಾಗಿ ತಿನ್ಬೋದು. ಹೆಲ್ದಿ ಮತ್ತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೀವು ಸಹ ಈ ರೀತಿ ರೊಟ್ಟಿ ಮಾಡಿಕೊಂಡು ಕ್ರಿಸ್ಪಿಯಾಗಿ ಹೆಲ್ದಿಯಾಗಿ ತಿನ್ನಿ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.